ಈಗ ಕುಮಾರಸ್ವಾಮಿ ಅವರು ಮನೆ ಕಾಂಗ್ರೆಸ್ ದ್ವೇಷ ರಾಜಕಾರಣ ಮಾಡ್ತದೆ. ಮೂಡಾದಲ್ಲಿ ನೀವೇ ಸ್ವಯಂ ಕ್ಲೀನ್ ಚಿಟ್ ತಗೊಂಡ್ರಿ. 60% ಗುತ್ತಿಗೆದಾರರು ಹೇಳ್ತಾರೆ, ಪರ್ಸೆಂಟೇಜ್ ಕೇಳ್ತಾರೆ ಅಂತ ಹೇಳ್ತಾರೆ. ಇದು ಪರ್ಸೆಂಟೇಜ್ ಸರ್ಕಾರ, ದ್ವೇಷ ರಾಜಕಾರಣ. ಇಂದು ವಿರೋಧಿ ಸರ್ಕಾರ. ಹಿರೇಮಠ ವಿದ್ಯಾರ್ಥಿನಿ ಕೊಲೆ ಆಯಿತು ಮೊನ್ನೆ, ನೇಹ ಹಿರೇಮಠ ಮೊನ್ನೆ. ಸ್ವಾತಿ ಪಾಪ 22-23 ವರ್ಷ ಬ್ಯಾಡಿಗೆ ಹೆಣ್ಮಗಳು, ರಕ್ಷಣೆ ಮಾಡೋಕ್ಕಾಗಿಲ್ಲ. ಮೈಸೂರಲ್ಲಿ ಪೊಲೀಸ್ ಠಾಣೆ ಧ್ವಂಸ ಮಾಡಿರೋ ಅಂಥವ್ರು ರಕ್ಷಣೆ ಮಾಡ್ತೀರಿ. ನಿಮ್ಮ ಕುರ್ಚಿಗೋಸ್ಕರ ಏನು ಬೇಕಂತ ಮಾಡಕೊಂಡಿದ್ದೀರಿ. 4% ಮೀಸಲಾತಿ ಗುತ್ತಿಗೆಯಲ್ಲಿ, ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಆ ಗುತ್ತಿಗೆಯಲ್ಲಿ ಮೀಸಲಾತಿ ಕೂಡ ಕೊಟ್ಟಿದ್ದೀರಿ. ನಾವು ಹೇಳ್ತೀವಿ ಸರ್ಕಾರ ಟೇಕಪ್ ಆಗಿಲ್ಲ, ಕುರ್ಚಿಗೋಸ್ಕರ ಕಚ್ಚಾಡ್ತಾರೆ. ವೆಯ್ಟ್ ಆ್ಯಂಡ್ ಸಿ. ಕುಮಾರಸ್ವಾಮಿ ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆ ಕಾಂಗ್ರೆಸ್. ಈ ಕಾಂಗ್ರೆಸ್ಸಿನ ಮಂತ್ರಿಗಳು ಇತಿಹಾಸ ತೆಗೆದ್ರೆ ಇವರವೆಲ್ಲ ಒತ್ತುವರಿನೇ. ಹಾಗಾಗಿ ಜಾರ್ಜು, ಬೈರತಿ ಸುರೇಶು, ಪ್ರಭಾವಿ ಸಚಿವ MB ಪಾಟೀಲ್, ಪ್ರಭಾವಿ ಸಚಿವರದಲ್ಲ, ಇವರೆಲ್ಲ ಏನಣ್ಣ ನುಂಗಿ ನೀರು ಕುಡಿದ್ದಾರೆ. ಧನ್ಯವಾದಗಳು. ಮಾಡ್ತೀವಿ ಅಂತ ಮೊನ್ನೆ ಹೇಳಿದ್ವಲ್ಲ ಇಲ್ಲಿ, ನೀನು ಇಲ್ಲಿಲ್ಲ. ತೋಳ ಬಂತಲ್ಲ. 17 ಜಿಲ್ಲೆಗಳಲ್ಲಿ ಈಗಾಗಲೇ ಪ್ರವಾಸ ಮಾಡಿದ್ದೀವಿ. ಅವರು 3 ಇಟ್ಕೊಂಡು ಸುಮ್ಮನೆ ಬೆಂಗಳೂರಿಗೆ ಒಂದು ರ್ಯಾಡಿಸನ್ ಪ್ಲೇ ಒಳಗೆ ಒಂದು ಮೀಟಿಂಗ್ ಮಾಡಿದ್ರು. 3 ಜನ. ಅವ್ರ ಮುಖಗಳು ಯಾರಿಗೂ ಪರಿಚಯ ಇಲ್ಲ, ಪಕ್ಕದ ಮನೆ ಪರಿಚಯ ಇಲ್ಲ. ಅಂತರ್ನ ಇಟ್ಕೊಂಡು ವೀರಶೈವ ಲಿಂಗಾಯತರು ಅಂತ ಸಮಾವೇಶ ಅಂತ ಹೇಳಿದ್ರು. ನಾವು ತಡಿ 17 ಜಿಲ್ಲೆಗಳಲ್ಲಿ ಮೈಸೂರು, ಮೈಸೂರು, ಚಾಮರಾಜನಗರ, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ್, ತುಮಕೂರು, ಚಿತ್ರದುರ್ಗ ಹೇಳ್ತೀನಿ, ದಾವಣಗೆರೆಯಲ್ಲಿ ಚಿತ್ರದುರ್ಗ, ಹಾವೇರಿ, ಚಿಕ್ಕಮಗಳೂರಲ್ಲಿ ಸಭೆ ಆಯಿತು, ಹೊಸಪೇಟೆಯಲ್ಲಿ, ಕೊಪ್ಪಳ, ಬಳ್ಳಾರಿ, 17 ಜಿಲ್ಲೆಗಳ ಸಭೆಗಳನ್ನು ಮಾಡಿದ್ವಿ. ಎಲ್ಲೋದ್ರೂ 1,500-2,000 ಜನ ಮುಖಂಡರು ಸೇರಿದ್ದಾರೆ. ನಿಮ್ಮಂಗೆ 3 ಜನ ಮಾಡಿಲ್ಲ. ಇನ್ನು 10-11 ಜಿಲ್ಲೆ, ಕಾರವಾರಕ್ಕೆ ಹೋಗ್ತೀವಿ, ಮಂಗಳೂರಿಗೆ ಹೋಗ್ತೀವಿ, ಅಲ್ಲಿ ಕಡಿಮೆ ಸಮುದಾಯ ಇದೆ. ಎಲ್ಲ ಜಿಲ್ಲೆಗಳು ಇನ್ನು 10-11 ಜಿಲ್ಲೆ ಅದಾವೆ. ಪ್ರವಾಸ ಮಾಡಿ ದಾವಣಗೆರೆಯಲ್ಲಿ ಸೂರ್ಯಚಂದ್ರ ಎಷ್ಟು ಸತ್ಯನೋ, ನಾನು ಯಾವತ್ತೂ ಸುಳ್ಳು ಹೇಳ್ತಕ್ಕಂಥ ವ್ಯಕ್ತಿ ಅಲ್ಲ, ಬ್ಲ್ಯಾಕ್ ಮೇಲ್ ಮಾಡೋ ವ್ಯಕ್ತಿ ಅಲ್ಲ. ಸಮುದಾಯದ ಮುಖಂಡರುಗಳು ಸಭೆ ಸೇರಿ ಮಠಾಧೀಶರ ಆಶೀರ್ವಾದವನ್ನು ಪಡೆದು ಎಲ್ಲರ ಸಹಕಾರದಿಂದ ದಾವಣಗೆರೆಯಲ್ಲಿ 5-10 ಲಕ್ಷ ಐತಿಹಾಸಿಕ ವೀರಶೈವ ಲಿಂಗಾಯತ ಸಮುದಾಯ ಸಮಾವೇಶನ ಮಾಡ್ತೀವಿ. ಯಾವ ಸಮಾಜದ ವಿರುದ್ಧ ಅಲ್ಲ, ಧರ್ಮದ ವಿರುದ್ಧ ಅಲ್ಲ. ಪರಿಶಿಷ್ಟ ಜಾತಿ ಪಂಗಡ ವಾಲ್ಯಲ್ಲಿ ಒಳಪಂಗಡದ ಅವರೂ ವಿಶ್ವಾಸ ತಗೊಳ್ತೀವಿ. ಯಾಕೆಂದ್ರೆ ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ಬೇಕಂದ್ರೆ ಎಲ್ಲ ಸಮಾಜಗಳು ಬೇಕು, OBCನೂ ಬೇಕು. ಹಾಗಾಗಿ ನಾವು ಮಾಡ್ತೀವಿ. ಯಡಿಯೂರಪ್ಪ ಪ್ರಶ್ನಾತೀತ ನಾಯಕ. ಯಾರೋ ಬೊಗಳ್ತಾವಂದರೆ ಹುಚ್ಚು ನಾಯಿಗಳಲ್ಲಿ ನಿಯತ್ತಿ ನಾಯಿಗಳು ಇರ್ತವೆ, ಇವು ಹುಚ್ಚು ನಾಯಿಗಳು ಬೊಗಳುತ್ತೆ. ಥ್ಯಾಂಕ್ ಯು ಸರ್. ಈಗ ಅದು ಸಮಾವೇಶದ ದಿನಾಂಕನ ಯಾವ ಅಣ್ಣ, ರೇಣುಕಾಚಾರ್ಯ ಒಬ್ಬನೇ ಮಾಡಿದರೆ ಸ್ವಯಂ ಘೋಷಿತ ನಾಯಕನಕ್ಕಿನಿ. ನಾನು ಸ್ವಯಂ ಘೋಷಿತ ನಾಯಕನಲ್ಲ. 100 ಜನ ಮುಖಂಡರುಗಳು ಈ ಎಲ್ಲ ಜಿಲ್ಲೆಗಳಲ್ಲಿ ಸಭೆಗಳು ಮಾಡೋಕ್ಕೆ ಅವರವರ ದಾನಿಗಳು ಸಭೆಗಳು ಮಾಡಿದರೆ ಅವ್ರ ಸ್ವಂತ ಖರ್ಚಿನಿಂದ ಎಲ್ಲ ಕಡೆ ಆಗಿದ್ದಾವೆ. ಹಾಗಾಗಿ ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ಮಠಾಧೀಶರು ದಿನಾಂಕ ನಿಗದಿ ಮಾಡಿ ಅದ್ಭುತವಾದ ಐತಿಹಾಸಿಕ ಕಾರ್ಯಕ್ರಮನ ನಾ ಭೂತ ನಾ ಭವಿಷ್ಯತ್ ಅಂತ ಕಾರ್ಯಕ್ರಮ ಮಾಡ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.